ದೇವರು ಮಾಡ್ತಾ ಇರುವಂತ ಅದ್ಭುತ ಏನು ಅಂತಂದ್ರೆ, ಅಲ್ಲಿ ಮೀನೇ ಸಿಕ್ಲಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ, ಆದ್ರೆ ಪೇತ್ರ ಹೇಳ್ತದೆ ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ ಅಂತ. ಹಲ್ಲೆಲೂಯಾ. ಈ ದಿನ ಕೂಡ ನಮ್ಮ ಜೀವಿತದಲ್ಲಿ ವಾಕ್ಯ ಎಷ್ಟು ಇರಬೇಕು ಅಂತಂದ್ರೆ, ನನ್ನ ಒಂದು ಕಷ್ಟಗಳು ಬದಲಾವಣೆ ಆಗ್ತಾ ಇಲ್ಲ, ನಾನು ಪ್ರಾರ್ಥಿಸಿದ್ದೇನೆ, ನನ್ನ ಕಷ್ಟಗಳು ಬದಲಾವಣೆ ಆಗ್ತಾ ಇಲ್ಲ, ನನ್ನ ರೋಗಗಳು ಹೋಗ್ತಾ ಇಲ್ಲ, ನನ್ನ ಚಿಂತೆಗಳು ಪರಿಹಾರ ಆಗ್ತಾ ಇಲ್ಲ, ನನ್ನ ಒಂದು ಜೀವಿತ ಬದಲಾವಣೆ ಆಗ್ತಾ ಇಲ್ಲ. ಆದ್ರೆ ದೇವ್ರೆ ನಿನ್ನ ಮಾತಿನ ಮೇಲೆ ನನ್ನ ನಂಬಿಕೆ ಇಡ್ತಾನೆ. ದಟ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್ ಅಂತ. ಪೇತ್ರನು ಹೇಳ್ದ ನಿನ್ ಮಾತು ಮೇಲೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು. ಆದ್ರೆ ಹಾಕಿದ ಒಡನೆ ಆ ಒಂದು ಬಲೆಯನ್ನದು ನೀರಿನಲ್ಲಿ ಹಾಕಿದೊಡನೆ ಎಷ್ಟು ರಾಶಿಯಾಗಿ ಮೀನ್ ಸಿಕ್ತು ಅಂತಂದ್ರೆ, ಅವರ ದೋಣಿಯಲ್ಲಿ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಇನ್ನೊಂದು ದೋಣಿಯನ್ನ ಸನ್ನೆ ಮಾಡಿ ಕರೆಸ್ಬಿಟ್ಟು 2 ದೋಣಿಗಳು ತುಂಬುವಷ್ಟು, 2 ದೋಣಿಗಳು ಮುಳುಗುವಷ್ಟು ಮೀನನ್ನ ಆ ದಿನ ಪೇತ್ರನು ಸ್ವೀಕರಿಸಿದೆ ಎಂಬುದಾಗಿ ನಾವು ನೋಡ್ಕೊಳ್ಬೇಕು. ಹಲ್ಲೆಲೂಯಾ. ಇದೇ ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ದಿನ ಪೇತ್ರನು ಹೇಳ್ತದೆ ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ, ನಿನ್ನ ಮಾತು ನನಗೆ ಇಂಪಾರ್ಟೆಂಟ್ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ.